Hello everyone, let's see how to make Shira Halwa. 3 cups of water, 3 cup ನೀರು, 1.5 ಕಪ್ ಸಕ್ಕರೆ ಮತ್ತು ಚಿಟಿಕೆ ಅರಿಶಿಣ ಹಾಕಿ ಇದನ್ನು ಕುದಿಸಬೇಕು. Bring it to boil. ಘೀ ಸ್ವಲ್ಪ ತುಪ್ಪ ಹಾಕಿ ಕ್ಯಾಶ್ಯೂ ನಟ್ಸನ್ನು ಫ್ರೈ ಮಾಡಬೇಕು. ಗೋಡಂಬಿಗಳನ್ನು ಹೆಚ್ಚಿಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೆ ಫ್ರೈ ಮಾಡಬೇಕಾಗ್ತದೆ. ಈ ಶಿರಾ ಮಾಡೋದು ತುಂಬಾ ಈಸಿ. ಕೇಸರಿ ಬಾತ್. ಈಗ ಒಣ ದ್ರಾಕ್ಷಿಗಳನ್ನು ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ದ್ರಾಕ್ಷಿಗಳು ಉಬ್ಬುತ್ತಾ ಬಂದಂಗೆ ಇಳಿಸಬೇಕು. ಈಗ ಇವುಗಳು ರೆಡಿಯಾಗಿವೆ. ಬದಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಸೌಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ 2 ಲವಂಗ ಹಾಕಿ 1 ಕಪ್ಪು ರವೆ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಘಮ ಘಮ ಬರುವವರೆಗೆ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಈಗ ತುಪ್ಪವನ್ನು ಸೇರಿಸ್ಬೇಕು. ಸುಮಾರು 5-6 ನಿಮಿಷಗಳಷ್ಟು ಫ್ರೈ ಆಯಿತು. ಈಗ ತುಪ್ಪವನ್ನು ಸೇರಿಸಿ 1 ಟೇಬಲ್ ಸ್ಪೂನಷ್ಟು ನಾನು ಸೇರಿಸಿದ್ದೇನೆ. ನಿಮಗೆ ಇಷ್ಟ ಇದ್ದರೆ ಜಾಸ್ತಿನೂ ಸೇರಿಸ್ಬೋದು, ಕಡಿಮೆ ಕೂಡ ಸೇರಿಸ್ಬೋದು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿ ಏಲಕ್ಕಿ ಪುಡಿಯನ್ನು ಸೇರಿಸ್ಬೇಕು ಸ್ವಲ್ಪ. ಮತ್ತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಆಗಲೇ ಕುದಿಸಿಟ್ಟುಕೊಂಡ ಸಕ್ಕರೆ ನೀರನ್ನು ಸೇರಿಸಬೇಕು. ಸ್ವಲ್ಪ ಸ್ವಲ್ಪ ಸೇರಿಸಿ ಕರಡುತ್ತಾ ಇರಬೇಕು. ಪರಿಮಳ ಎಷ್ಟು ಚೆಂದ ಪರಿಮಳ ಬರ್ತಾ ಇದೆ. ಎಲ್ಲ ಸಕ್ಕರೆ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ. ಹೀಗೆ ಚೆನ್ನಾಗಿ ಕರಡ್ತಾ ಇರಬೇಕು. ನೋಡಿ ಈಗ ದಪ್ಪ ಆಗ್ತಾ ಬರ್ತದೆ. ಮುಚ್ಚಿ ಸ್ವಲ್ಪ ಹೊತ್ತು ಮತ್ತೆ ಬೇಯಿಸಿ. ಸ್ವಲ್ಪ ಸಕ್ಕರೆ ನೀರಿತ್ತು, ಅದು ಕೂಡ ಸೇರಿಸಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ ಈಗ ದಪ್ಪ ಆಗ್ತಾ ಬಂದಿದೆ. ಶೀರಾ ರೆಡಿ ಆಗ್ತಾ ಬಂದಿದೆ. ಸ್ವಲ್ಪ ಹೊತ್ತು ಗಟ್ಟಿ ಮಾಡಿ ಇಳಿಸಿದರೆ ಆಯಿತು. ನೋಡಿದ್ರಾ, ಶೀರಾ ಮಾಡೋದು ಎಷ್ಟೊಂದು ಸುಲಭ. ಹಲ್ವಾ, ಕೇಸರಿ ಬಾತ್ ಅಂತ ಕೂಡ ಕರೀತಾರೆ. ಈಗ ಉರಿ ಆರಿಸಿ 5 ನಿಮಿಷ ಹಾಗೆ ಇಡಿ. ನಂತರ ಸರ್ವ್ ಮಾಡೋದು. ಎಷ್ಟು ಬೇಗ ರುಚಿಕರವಾದ ಸಿಹಿ ತಿಂಡಿ ರೆಡಿ ಆಯಿತು. ಈಗ ಕೆಂಪು ಒಣ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಸೇರಿಸ್ಬಹುದು. ಮತ್ತೊಂದು ಸ್ವಲ್ಪ 2 ನಿಮಿಷ ಮುಚ್ಚಿಟ್ಟಿದ್ದಾನೆ. ಈಗ
ತಿನ್ನಲಿಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ರುಚಿ ಕೂಡ ಇರ್ತದೆ. ಈಗ ಸರ್ವಿಂಗ್ ಬೌಲ್ಗೆ